ನೋಡಿ ನಮ್ಮದು ಇಷ್ಟು ಪಾರ್ಸೆಲ್ ಅನ್ಬಾಕ್ಸಿಂಗ್ ಮಾಡ್ಲಿಕ್ಕೆ ಉಂಟು. ಫೈನಲಿ ನನ್ನ ಆಸೆ ನೆರವೇರಿತ್ತು. ಆ್ಯಕ್ಚುಲಿ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದ್ದೆ ಈ ಮಕ್ಕಳಿಗೋಸ್ಕರ. ಈ ಮಕ್ಕಳು ಬಂದರೆ ನಿಜವಾಗ್ಲೂ ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದೇ ಇಲ್ಲ ಗೈಸ್. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಇಲ್ಲಿ ನೋಡಿ ಇಲ್ಲಿ ಚಕ್ಕೋತ ಹಾಗೆ ಫ್ಯಾಷನ್ ಫ್ರೂಟ್ ಎಲ್ಲನೂ ಇತ್ತು ಗೈಸ್. ನಾನು ಮಗಳನ್ನು ಮಸೀದಿಗೆ ಬಿಟ್ಟು ಬರುವಾಗ ಇದು ನೋಡಿದೆ, ಸೊ ಅದಕ್ಕೋಸ್ಕರ ನಾನು ಅದನ್ನು ತಂದೆ. ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ನೋಡಿ ನನ್ನ ಮಗನದು ಒಂದೇ ಹಠ, ನನಗೆ ಡ್ರ್ಯಾಗನ್ ಫ್ರೂಟ್ ಹಾಕು ಅಂತ ಹೇಳಿ ಅವನದೊಂದು ಆಸೆ, ಯಾಕೆ ನಿರಾಸೆ ಮಾಡಬೇಕಂತ ಹೇಳಿ ನಾನು ಮಗನಿಗೆ ಮತ್ತು ಮಗಳಿಗೆ ಡ್ರ್ಯಾಗನ್ ಫ್ರೂಟ್ ಸ್ನ್ಯಾಕ್ಸಿಗೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಅವನು ಡ್ರ್ಯಾಗನ್ ಫ್ರೂಟ್ ತಿಂದಿರಲಿಲ್ಲ, ಫಸ್ಟ್ ಟೈಮ್ ತಿಂತಿರೋದು. ಒಂದ್ಸಲ ತಿಂದಿದ್ದ, ಬಟ್ ಅವನಿಗೆ ನೆನಪಿರಲಿಲ್ಲ. ಸೊ ಹಾಗೆ ಟಿಫಿನ್ಗೆ ಇವತ್ತು ಚಪಾತಿ ಮಾಡಿದ್ದೆ, ಹಾಗೆ ಎಗ್ಗಿದ್ದು ಮಸಾಲೆ ಮಾಡಿದ್ದೆ, ಬಾಯ್ಲ್ಡ್ ಎಗ್ ಮಾಡಿ ಮಸಾಲೆ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ಹಾಕ್ತಿದ್ದೆ. ನಾನು ಜಾಸ್ತಿ ಅವರಿಗೆ ನಾಷ್ಟ ಏನು ಕೊಡೋದಿಲ್ಲ, ಲಂಚಿಗೆ ನಾನು ರೈಸೇ ಮಾಡೋದು ಜಾಸ್ತಿ. ಪಲಾವು, ರೈಸ್ ಮತ್ತು ಬಿರಿಯಾನಿ ಆ ಥರದ್ದೆಲ್ಲ ಮಾಡಿ ಕೊಡೋದು, ಜಾಸ್ತಿ ನಾಷ್ಟ ಏನು ಕೊಡೋದಿಲ್ಲ. ಬಟ್ ಚಪಾತಿ ಆದರೆ ಕೊಡ್ತೀನಿ, ಪರವಾಗಿಲ್ಲ ತಿಂತಾರೆ. ಆದರೆ ನನ್ನ ಮಗನಿಗೆ ಅಷ್ಟು ಇಷ್ಟ ಅಲ್ಲ ಚಪಾತಿ ನಾಷ್ಟ ಎಲ್ಲ ಕೊಡೋದು. ಹಾಗೆ ಫ್ರೆಂಡ್ಸ್ ನೋಡಿ, ಇಬ್ಬರಿಗೂ ಕೂಡ ಲಂಚ್ ಹಾಕ್ತಾ ಇದ್ದೀನಿ. ಇನ್ನೇನು ಆಟೋ ಬರಲಿಕ್ಕೆ ಕೂಡ ಟೈಮ್ ಆಗ್ತಾ ಬಂತು. ಹಾಗೆ ನನ್ನ ಮಗ ನೋಡಿ ಅವನದು ಒಂದೇ ಉಪದ್ರ ಗೈಸ್. ಬೆಳಗ್ಗೆ ಏಳುವಾಗ ಮಾತ್ರ ಎದ್ದೇಳಲಿಕ್ಕೆ ಕೇಳೋದೇನೇ ಇಲ್ಲ. ಬೆಳಗ್ಗೆ ಎಷ್ಟು ಕರೆದು ಸಾಕಾಗ್ತದೆ. ಆ್ಯಕ್ಚುಲಿ ಅವನಿಗೆ ಇವಾಗ UKG ಆಯಿತಾ, LKGಯಿಂದಲೂ ಈ ಥರನೇ ಬೆಳಗ್ಗೆ ಎದ್ಮೇಲೆ ಕರೆಕ್ಟ್ ಆಗ್ತಾನೆ. ಸ್ವಲ್ಪ ಅಂದರೆ ಬಾಯಿದ್ರೆ ಆ ಥರ ಸುಮ್ಮನೆ ಇದು ಮಾಡ್ತಾನೆ. ಇಲ್ಲಾದರೆ ಒಂದೇ ಹಠ, ನಾನು ಸ್ಕೂಲಿಗೆ ಹೋಗೋದಿಲ್ಲ ಅಂತ ಇಷ್ಟೇ ಹೇಳೋದು ಗೈಸ್. ಅವನಿಗೆ ಎಷ್ಟು ಹೇಳಿದ್ರು ಇದಾಗೋದಿಲ್ಲ, ಕೇಳೋದಿಲ್ಲ. ಒಂದ್ಸಲ ಫುಲ್ ಯೂನಿಫಾರ್ಮ್ ಹಾಕುವವರೆಗೆ ಮಾತ್ರ, ಯೂನಿಫಾರ್ಮ್ ಎಲ್ಲ ಹಾಕಿದ್ಮೇಲೆ ಸೆಟ್ ಆಗ್ತಾನೆ ಆ ಥರ. ಹಾಗೆ ನೋಡಿ ನನ್ನ ಮಗಳಿಗೆ ಇವತ್ತು ಟ್ರ್ಯಾಕ್ ಸೂಟ್ ವೆನಸ್ಡೇ ಅಲ್ವಾ, ಸೊ ಹಾಗೆ ಇವನಿಗೆ ಕಲರಿಂಗ್ ಮಾಡಲಿಕ್ಕೆ ಇತ್ತು. ನಾನು ನೈಟ್ ಕಲರಿಂಗ್ ಮಾಡಿಸಲಿಲ್ಲ, ಬಾಕಿ ಎಲ್ಲ ಹೋಮ್ವರ್ಕ್ ಮಾಡಿ ಸ್ವಲ್ಪ ಓದಿಸಿದ್ದೇನೆ ಅವನಿಗೆ. ಕಲರಿಂಗ್ ಮಾತ್ರ ಬೆಳಗ್ಗೆ ಹಾಕಿಟ್ಟಿದೆ ಅಂತ ಹೇಳಿದರೆ, ನನ್ನ ಮಗಳಿದ್ದಲ್ಲ ಸಣ್ಣ ಮಗಳು, ಅವಳು ತುಂಬ ಗಲಾಟೆ ಮಾಡ್ತಾಳೆ, ನನಗೆ ಕೂಡ ಕಲರ್ ಬೇಕು, ಕ್ರಯಾನ್ಸ್ ಬೇಕು ಅಂತ ಹೇಳಿ. ಅವಳು ತೆಗೆದ್ರೂ ಪರವಾಗಿಲ್ಲ, ಇವನಿದ್ದು ಕೂಗು ಸ್ಟಾರ್ಟ್ ಆಗ್ತದೆ ಅವನು ತೆಗಿವಾಗ. ಅದಕ್ಕೋಸ್ಕರ ನಾನು ರಗಳೇನೆ ಬೇಡ ಅಂತ ಹೇಳಿ ಬೆಳಗ್ಗೆ ಮಾಡುವ ಅಂತೇಳಿ ಅದು ಪೆಂಡಿಂಗ್ ಇಟ್ಟಿದ್ದೆ. ಸೊ ಹಾಗೆ ಅವನು ಕಲರಿಂಗ್ ಮಾಡ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ನಾಷ್ಟ ಕೂಡ ತಿನ್ನಿಸ್ತಾ ಇದ್ದೀನಿ ನಾನು ಅವನಿಗೆ. ಅಂದರೆ ಸ್ವಲ್ಪ ಲೇಟ್ ಆಯಿತು, ಆಲ್ರೆಡಿ ಅವನು ಎದ್ದೇಳುವಾಗನೇ ತುಂಬ ಲೇಟ್ ಆಗ್ತದೆ. ಮತ್ತು ಒಂದು 15 ಮಿನಿಟ್ಸ್ ಅಷ್ಟೇ ಬಾಕಿ ಇರ್ತದೆ. ಹಾಗೆ ನನ್ನ ಮಗಳಿಗೂ ಕೂಡ ಟೆಸ್ಟ್ ಇತ್ತು, ಕ್ಲಾಸ್ ಟೆಸ್ಟ್. ಅವಳಿಗೆ ಕೂಡ ಕೇಳ್ತಾ ಇದ್ದೆ ಸ್ವಲ್ಪ ಹೇಳು ಅಂತೇಳಿ. ನಾವೀಗ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಮಾಷಲ್ಲ ಇವತ್ತು ಒಳ್ಳೆ ಬಿಸಿಲು ಗೈಸ್. ಮಳೆದ ಅಡ್ರೆಸ್ ಇಲ್ಲ ನೋಡಿ. ಬರುವಾಗ ಮಳೆ ಬರ್ತದೆ. ಇಲ್ಲ, ಮಳೆನೇ ಇಲ್ಲ. 3-4 ಡೇಸ್ ಆಯಿತು ಮಳೆ ಇಲ್ಲ. ಇವಾಗ ಬಿಸಿಲು. ಹಾಗೆ ಗೈಸ್ ನನ್ನ ಮಗಳು ಮತ್ತು ಮಗ ಆಟೋಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಹಾಗೆ ರಯಾನ್ ಕೂಡ ಹೋಗ್ತಾನೆ ಆಟೋದಲ್ಲಿ. ಎಂತಂತ ಹೇಳಿದರೆ ನನ್ನ ಮಗಳಿಗೆ 8 o'clock ಮದ್ರಸ ಬಿಡುತ್ತೆ. ಹಾಗೆ ಆಟೋ ಬರುವಾಗ 8:45 ಆಗುತ್ತೆ. 8:45 ಇಲ್ಲ 8:50 ಆಗುತ್ತೆ. ಅಂದರೆ ಅವರು 2 ಟಿಪ್ ಮಾಡ್ತಾರೆ, ಅದಕ್ಕೋಸ್ಕರ. ಇಲ್ಲಾಂದರೆ 9:05 ಬರ್ತಿದ್ರು. ನಾವು ಹೇಳಿದ್ವಿ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳೋದಕ್ಕೆ ಫಸ್ಟ್ ಇವಾಗ ಇವರನ್ನೇ ಕರ್ಕೊಂಡು ಹೋಗ್ತಾರೆ. ಹಾಗೆ ನನ್ನ ಮಗನಿಗೆ ಅವನದೊಂದು ಅಭ್ಯಾಸ ಏನಂದರೆ ಹೇಳಿದರೆ, ಅವನನ್ನು ಎತ್ಕೊಂಡು ನಾನು ಆಟ ತನಕ ಬಿಡಬೇಕಂತ ಹೇಳಿ ಅವನದೊಂದು ಅಭ್ಯಾಸ. ಆದರೆ ಇವತ್ತು ನಾನು ಹೇಳಿದೆ, ನಾನು ವೀಡಿಯೋ ಮಾಡ್ತಿದ್ದೆ ನೋಡಿ, ಎಲ್ಲರೂ ಗುಡ್ ಹೇಳ್ತಾರೆ, ನೀನೇ ಬ್ಯಾಗ್ ಹಾಕೊಂಡು ನೀನೇ ಹೋಗ್ಬೇಕಂತ ಹೇಳಿದಕ್ಕೆ ಪಾಪ ಬ್ಯಾಗ್ ಎಲ್ಲ ಹಾಕ್ಕೊಂಡು ಅವನೇ ಹೋಗ್ತಾ ಇದ್ದಾನೆ. ಹಾಗೆ ಇಲ್ಲಿ ನೋಡಿ ಗೈಸ್, ಇವತ್ತು ನಾನು ಬೆಳಗ್ಗೆ ಫ್ಯಾಷನ್ ಫುಡ್ ತಂದಿದ್ನಲ್ಲ, ಅದು ಫ್ಯಾಷನ್ ಫುಡ್. ಹಾಗೆ ಪ್ಲಮ್ಸ್ ಇದು ನನ್ನ ಹಸ್ಬೆಂಡ್ ತಂದಿದ್ರು ಪ್ಲಮ್ಸ್. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಲಮ್ಸ್. ಇದು ರೋಡ್ ಸೈಡ್, ಮೈಸೂರಿಂದ ಬರುವಾಗ ರೋಡ್ ಸೈಡಲ್ಲಿ ಸೇಲ್ ಮಾಡ್ತಾರೆ. ಕುಕ್ಕುಂಬರ್ ತುಂಬ ಚೆನ್ನಾಗಿರುತ್ತೆ, ಅದು ನಾಟಿ ಕುಕ್ಕುಂಬರ್ ಅಂತ ಹೇಳ್ತಾರಲ್ಲ ಅದು. ಮತ್ತು ನೋಡಿ ಚಕ್ಕೋತ, ಎಷ್ಟು ದೊಡ್ಡ ಚಕ್ಕೋತ ಗೈಸ್. ಇದರದ್ದು ನಾನು ರೀಲ್ಸಲ್ಲಿ ಹಾಕ್ತೀನಿ, ಮಸಾಲೆ ಎಲ್ಲ ಹಾಕಿ ತಿನ್ಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ಹಾಗೆ ಇವತ್ತು ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಗೈಸ್ ನಮಗೆ. ಅಂದರೆ SIR ಫಾರ್ಮ್ ಕೊಟ್ಟಿದ್ದಾರೆ, ಅದರದ್ದು ಫಿಲ್ಅಪ್ ಮಾಡಿ ಕೊಡಬೇಕಲ್ಲ. ಸೊ ಇಲ್ಲಾದರೆ ವೋಟರ್ ಲಿಸ್ಟಿಂದನೇ ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಈ ಸಲ ಫಸ್ಟ್ ಟೈಮ್ ವೋಟ್ ಆಗ್ತಿರೋದು. ಆ್ಯಕ್ಚುಲಿ ನನಗೆ ವೋಟರ್ ID ಆಗಿರಲಿಲ್ಲ, ಲೇಟಾಗಿ ಆಗಿದ್ದು. ಸೊ ಆಗಿಬಿಟ್ಟು ಇವಾಗ 2 years ಆಯಿತು. ಇವಾಗ ಫಸ್ಟ್ ವೋಟ್ ಹಾಕೋದು, ವೋಟರ್ ID ಆದಮೇಲೆ ವೋಟ್ ಹಾಕ್ತಿರೋದು ನಾನು, ಇದು ಫಸ್ಟ್. ಸೊ ಹಾಗೆ ನಂದು ಫಾರ್ಮ್ ಬಂದಿದೆ, ಫಾರ್ಮ್ನೆಲ್ಲ ತಂದು ಕೊಟ್ಟಿದ್ದಾರೆ.
ಹಾಗೆ ಅದಕ್ಕೆ ಫೋಟೋ ಬೇಕಲ್ವಾ, ಫೋಟೋಗೆ ಮತ್ತೆ ಫಿಲಪ್ ಮಾಡಬೇಕು. ಸೊ ಫಿಲಪ್ ಮಾಡಲಿಕ್ಕೆ ನನಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಮಂದಿ ಎಲ್ಲ ಅವರೇ ಫಿಲಪ್ ಮಾಡ್ತಾರೆ. ಬಟ್ ಒಂದು ಮಿಸ್ಟೇಕ್ ಆದರೂ ಕೂಡ ವೋಟರ್ ಲಿಸ್ಟಿಂದಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಮತ್ತೆ ಒಂದೋಗಿ ಇನ್ನೊಂದಾಗಿ ಮತ್ತು ಏನೆಲ್ಲ ಫೈಲ್ ಅದು ಬೇಕು ಇದು ಬೇಕಂತೆಲ್ಲ ಕೇಳಿದರೆ ತುಂಬ ಕಷ್ಟ ಆಗ್ತದೆ. ಸೊ ಅದಕ್ಕಾಗಿ ನಾನು ಅದು ಫಿಲಪ್ ಮಾಡಲಿಕ್ಕೆ ಹೋಗಲೇ ಇಲ್ಲ. ಅದರದ್ದು ಫಿಲಪ್ ಮಾಡಿದರೆ 1-2 ಆಗ್ತದೆ ಅಂತ ಹೇಳಿ ನನಗೆ ಸ್ವಲ್ಪ ಹೆದರಿಕೆ ಆಯಿತು. ಅದಕ್ಕೋಸ್ಕರ ಇವಾಗ ಫೋಟೋ ತೊಗೊಂಡು ಬರಬೇಕಂದ್ರೆ ನಮ್ಮದು ಕಿವಿ ಕಾಣಬೇಕಂತೆ, ಫುಲ್ಲು ಸ್ಕಾಫಾಗಿ ಫೋಟೋ ತೆಗಿಲಿಕ್ಕಿಲ್ಲ ಅದರದ್ದು, ಮತ್ತು ಬ್ಯಾಕ್ಗ್ರೌಂಡು ವೈಟ್ ಆಗಿರಬೇಕಂತೆ. ಸೊ ಹಾಗಾಗಿ ಇವಾಗ ಸ್ಟುಡಿಯೋಗೆ ಹೋಗಿ ಅಲ್ಲಿ ಫೋಟೋಸ್ ಎಲ್ಲ ತೆಗೆದು ರೆಡಿ ಮಾಡಿಟ್ರೆ ಅವರೇ ಬರ್ತಾರೆ ಅಂತ ಹೇಳಿದರು. ಬಂದು ನಾವು ಫಿಲಪ್ ಮಾಡಿ ಕೊಡ್ತೀವಿ, ನೀವೆಲ್ಲ ರೆಡಿ ಇಟ್ಟಿದ್ರೆ ನಾವು ಬಂದು ಫಿಲಪ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಾನೆಲ್ಲ ಡೀಟೇಲ್ಸ್ ರೆಡಿ ಇಟ್ಕೊಂಡಿದ್ದೇನೆ. ಸೊ ಇವಾಗ ಅವರು ಸಂಜೆ ಬರ್ತಾರೆ, ಆವಾಗ ಫುಲ್ ಫಿಲಪ್ ಮಾಡಿ ಅವರಿಗೆ ಕೊಟ್ಟರೆ ಸಾಕಲ್ವ. ಸೊ ಅದಕ್ಕೋಸ್ಕರ ಹಾಗೆ ಇವತ್ತು ಫ್ಲಿಪ್ಕಾರ್ಟಿಂದ ಸುಮಾರು ನಾನು ಆನ್ಲೈನು ಶಾಪಿಂಗ್ ಮಾಡಿದ್ದೇನೆ. ಒಟ್ಟಿಗೆ 8 ಐಟಮ್ಸ್ ತೊಗೊಂಡಿದ್ದೇನೆ ನಾನು. ಆ್ಯಕ್ಚುಲಿ ಅದು ಎಲ್ಲ ಒಟ್ಟಿಗೆ ಬರಲಿ, ಬಂದಮೇಲೆ ಒಟ್ಟಿಗೆ ವೀಡಿಯೋ ಮಾಡುವ ಅಂತ ಹೇಳಿ ನಾನು ಒಂದರದ್ದು ವೀಡಿಯೋ ಮಾಡಲೇ ಇಲ್ಲ, ಎಲ್ಲ ಹಾಗೇನೆ ಇಟ್ಟಿದ್ದೇನೆ. ಫೈನಲಿ ಇವಾಗ ಎಲ್ಲ ಪಾರ್ಸೆಲ್ ಬಂತು ನಂದು, ಯಾವುದೆಲ್ಲ ನಾನು ಆರ್ಡ್ರ್ ಮಾಡಿದ್ದೆಲ್ಲನೂ ಬಂತು. ಇವಾಗೆಲ್ಲ ಸೆಟ್ ಮಾಡಿ ಇಟ್ಟಿದ್ದೇನೆ. ನಾನು ನಿಮಗೆ ಸಂಜೆ ಮಕ್ಕಳು ಬಂದಮೇಲೆ ಅದರದ್ದು ಅನ್ಬಾಕ್ಸಿಂಗ್ ಮಾಡಿರ್ತೇನೆ. ಅದರ ಅನ್ಬಾಕ್ಸಿಂಗ್ ವೀಡಿಯೋ ನಾನು ಇದರಲ್ಲಿ ಹಾಕ್ತೇನೆ. ಆ್ಯಕ್ಚುಲಿ ನಾನು ಇವಾಗಲೇ ಅನ್ಬಾಕ್ಸ್ ಮಾಡ್ಬೋದಿತ್ತು, ಬಟ್ ಮಕ್ಕಳು ಪಾಪ ಹೇಳ್ತಿದ್ರು ನಾವು ಓಪನ್ ಮಾಡ್ತೀವಿ ಅಂತೇಳಿ. ಅವರಿಗೊಂದು ಕ್ಯೂರಿಯಾಸಿಟಿ ಏನುಂಟಂತ ಹೇಳಿ. ಬಟ್ ಅವರಿಗೆ ಗೊತ್ತುಂಟದು ಆ್ಯಕ್ಚುಲಿ ಕಿಚನ್ ಐಟಮ್ಸ್ ಮತ್ತು ಆ ಥರದ್ದು ಏನಾದರೂ ಇರ್ತದೆ, ಅವರದ್ದೇನೂ ಇರೋದಿಲ್ಲ ಅಂತ. ಆದರೂ ಕೂಡ ಅವರಿಗೊಂದು ಕ್ಯೂರಿಯಾಸಿಟಿ ಏನುಂಟು ಅಂತ ಹೇಳಿ ಅಮ್ಮ ನಾವು ಓಪನ್ ಮಾಡ್ತೀವಿ ಅಂತ ಹೇಳ್ತಿರೋದಕ್ಕೋಸ್ಕರ ಅವರು ಸ್ಕೂಲಿಂದ ಬರ್ತಾರಲ್ಲ ಸಂಜೆ, ಹೋಮ್ವರ್ಕ್ ಎಲ್ಲ ಮುಗಿಸಿ ಆದಮೇಲೆ ನಾನು ಅನ್ಬಾಕ್ಸಿಂಗ್ ವೀಡಿಯೋ ಇದರಲ್ಲಿ ಹಾಕ್ತೀನಿ. ಓಕೆನಾ ಗೈಸ್? ಹಾಗೆ ನನ್ನ ವೀಡಿಯೋ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಅವೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನನ್ನ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೇಗೆ ಆಗ್ತದೆ ಅಂತ ನೋಡುವ ಬನ್ನಿ. ಗೈಸ್, ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಫೋಟೋ ತೆಗಿಸಿದ್ವಿ. ಇಲ್ಲಿ ಮಸಾಲೆ ಪುರಿ ತೊಗೊಂಡೋಗುವ ಅಂತ ಮಕ್ಕಳಿಗೆ ಅಂತ ಹೇಳಿ ನಾನಿಲ್ಲಿ ಅಂಬಿಕಕ್ಕೆ ಬಂದಿದ್ದೇನೆ. ತಗೊಂಡೆ. ಇಲ್ಲಿ ರೋಡಿದ್ದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಿ ಇವಾಗ ಬಸ್ಸೆಲ್ಲ ಈ ಸೈಡ್ ಬರ್ತಾ ಉಂಟು. ಇಲ್ಲಿ ಬಸ್ ಟರ್ನ್ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿ ಫುಲ್ ಟ್ರಾಫಿಕ್. ಈ ರೋಡ್ ಆ್ಯಕ್ಚುಲಿ ಟ್ರಾಫಿಕ್ಕೇ ಇರಲಿಲ್ಲ ಗೈಸ್, ಇವಾಗ ಫುಲ್ ಟ್ರಾಫಿಕ್ ಆಗಿದೆ. ರೋಡ್ ಸರಿಯಾಗುವವರೆಗೂ ಈ ಥರನೇ. ಹಾಗೆ ಗೈಸ್, ಫೈನಲಿ ಮಕ್ಕಳು ಕೂಡ ಬಂದರು. 4:30 ಆಯ್ತಲ್ವ ಟೈಮು. 4:30 ಆಗುವಾಗ ಬರ್ತಾರೆ ಇವರು ಮನೆಗೆ. ಸೊ ಹಾಗೆ ಇವನು ನೋಡಿ ರೋಹಿಗೆ ತುಂಬ ಖುಷಿ ಆಯಿತು. ಹೆಂಗಂತ ಹೇಳಿದರೆ ನಾನು ಹೊರಗೆ ವೆಯ್ಟ್ ಮಾಡ್ತಾ ಇದ್ನಲ್ಲ. ಸೊ ಇಲ್ಲಾಂದರೆ ನಾನು ಒಳಗೆ ಇರ್ತೀನಿ, ಹೊರಗೆ ಬರೋದಿಲ್ಲ, ಅವರೇ ಬಂದು ಇದು ಮಾಡ್ತಾರೆ. ಇವತ್ತು ನಾನು ಹೊರಗಡೆ ನಿಂತಿದ್ದೇನಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವರಿಗೋಸ್ಕರ. ಅದಕ್ಕೆ ತುಂಬ ಖುಷಿಯಾಗಿದ್ದಾರೆ ಪಾಪ ಮಕ್ಕಳು ನೋಡಿ. ಹಾಗೆ ಗೈಸ್, ಇವರಿಗೆ ಅಂದರೆ ಮಸಾಲೆ ಪುರಿ ತಂದಿದ್ದೀನಿ ನಾನು ಪಾರ್ಸೆಲ್. ಅಂದರೆ ಬಂದು ಏನಾದರೂ ತಿನ್ಲಿಕ್ಕೆ ಉಂಟು ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ನಾನು ಮಸಾಲೆ ಪುರಿ ಮತ್ತು ಸಮೋಸ ತೊಗೊಂಡು ಬಂದೆ. ಹಾಗೆ ಇಲ್ಲಿ ನೋಡಿ ನಮ್ಮ ಅತ್ತೆ ಮಸಾಲೆ ಪುರಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಸಪ್ರೇಟ್ ಕೊಡ್ತಾರಲ್ಲ ಪೂರಿ ಮತ್ತು ಅದರದ್ದು ಇದೆಲ್ಲ ಮಸಾಲೆ ಎಲ್ಲ. ಸೊ ಹಾಗೆ ಅವರು ಮಿಕ್ಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿಯದು ಮಸಾಲೆ ಪುರಿ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್. ನಮಗಂತೂ ಅಲ್ಲಿಯದೇ ಇಷ್ಟ. ನಾವು ಗೋಬಿ ಆಂಟಿ ಒಂದು ತೊಗೊಂಡ್ರೆ ಮಸಾಲೆ ಪುರಿ ಇಲ್ಲಿಂದಲೇ ತೊಗೊಳ್ಳೋದು ಜಾಸ್ತಿ, ಬೇರೆ ಎಲ್ಲೂ ಕೂಡ ತಿನ್ನೋದಿಲ್ಲ ನಾವು. ಅಂದರೆ ಇಲ್ಲಿಯದು ಟೇಸ್ಟ್ ನಮಗೆ ಬೇರೆ ಎಲ್ಲೇ ಕಡೆ ಸಿಗೋದಿಲ್ಲ. ನೋಡಿ, ನಮ್ಮದು ಇಷ್ಟು ಪಾರ್ಸೆಲ್ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಉಂಟು. ಆ್ಯಕ್ಚುಲಿ ಇದು ಒನ್ ಡೇನೇ ಎಲ್ಲ ಒಟ್ಟಿಗೆ ಬಂದಿದ್ದಲ್ಲ, ಸೊ ಒಂದು 4-5 ಡೇಸ್ ಆಗಿ ಗ್ಯಾಪಲ್ಲೆಲ್ಲ ಬಂದಿದ್ದು.
ಬಟ್ ಸುಮಾರು ಆಗಲಿ ಆದಮೇಲೆ ಅನ್ಬಾಕ್ಸಿಂಗ್ ಮಾಡುವ ಅಂತ ಹೇಳಿ. ಇದು ಆ್ಯಕ್ಚುಲಿ ಗೋಟ್ ಇತ್ತಲ್ಲ ಸೇಲ್, ಆವಾಗ ಆನ್ಲೈನ್ ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ, ಎಲ್ಲನೂ ಫ್ಲಿಪ್ಕಾರ್ಟ್. ಇದೊಂದು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದು, ಬಾಕಿ ಎಲ್ಲನೂ ಫ್ಲಿಪ್ಕಾರ್ಟಿಂದನೂ ಮಾಡಿದ್ದು. ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡುವ. ಮಕ್ಕಳು ಕೂಡ ಬಂದರು ಗೈಸ್. ಸೊ ಮಕ್ಕಳೆಲ್ಲ ಬಂದರು ಸ್ಕೂಲ್ ಬಿಟ್ಟು, ಇವಾಗೇನು ಅನ್ಬಾಕ್ಸ್ ಮಾಡೋದಷ್ಟೇ ಬಾಕಿ. ಸೊ ನೋಡಿ, ಫಸ್ಟ್ ಇದು ಬಾಕ್ಸ್ ಅನ್ಬಾಕ್ಸ್ ಮಾಡ್ತೀನಿ, ಮತ್ತು ಇವರ ಕೈಯಲ್ಲಿ ಒಂದೊಂದು ಕೊಟ್ಟಿದ್ದೀನಿ ಆಯಿತಾ. ಸೊ ಅವರಿಗೆ ಏನೋ ಮಕ್ಕಳಿಗೆ ಏನಾದರೂ ಆಟ ಸಾಮಾನು ಅಂದರೆ ಟಾಯ್ಸ್ ಏನಾದರೂ ಆರ್ಡ್ರ್ ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಾ ಟಾಯ್ಸ್ ಏನು ಆರ್ಡ್ರ್ ಮಾಡಲಿಲ್ಲ, ಎಲ್ಲ ಇದು ಕಿಚನ್ಗೆ ಸಂಬಂಧಪಟ್ಟಿದ್ದು. ಸೊ ಗೈಸ್ ನೋಡಿ, ಇಲ್ದೆ ಇವಾಗಾರೆ ಇದು ಆ್ಯಕ್ಚುಲಿ ನನಗೇನೆ ಗೊತ್ತಿಲ್ಲ ಯಾವ ಬಾಕ್ಸಲ್ಲಿ ಏನು ಉಂಟಂತ ಹೇಳಿ. ಇದು ಬೀಟರ್, ಆ್ಯಕ್ಚುಲಿ ಈ ಬೀಟರ್ ಉಂಟಲ್ಲ, ನಾನು ಒಂದ್ಸಲ ಸೀತಾಫಲದ್ದು ಐಸ್ ಕ್ರೀಮ್ ಮಾಡಿದ್ದೆ, ಅದೇ ಲಾಸ್ಟ್ ಗೈಸ್ ನಾನು ಯೂಸ್ ಮಾಡಿದ್ದೆ. ಮತ್ತು ಅದು ಹಾಳಾಗೋಯ್ತು. ಹ್ಯಾಂಡ್ ಮಿಕ್ಸರ್ ಅಂತ ಹೇಳಿ ಗೊತ್ತಿರ್ಬೋದಲ್ಲ ಎಲ್ಲರಿಗೂ, ಕೇಕೆಲ್ಲ ಇದರಲ್ಲೇ ಮಾಡ್ತಾರೆ, ಕೇಕ್ ಮಾಡುವಾಗ ಯೂಸ್ ಮಾಡ್ತಾರೆ. ಬಟ್ ನನಗೆ ಐಸ್ ಕ್ರೀಮ್ ಮಾಡಲಿಕ್ಕುಂಟು, ಈ ಸಲ ಮ್ಯಾಂಗೋ ಮತ್ತು ಜಾಕ್ ಫ್ರೂಟಿದ್ದು ಐಸ್ ಕ್ರೀಮ್ ಮಿಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದು. ನೋಡಿ ಇದು ಎಷ್ಟು ಟೈಮ್ ಬರ್ತದೆ ಅಂತ ಗೊತ್ತಿಲ್ಲ, ಬಂದಷ್ಟು ಟೈಮ್ ಯೂಸ್ ಮಾಡಬೇಕು. ಒಳಗೆ ಓಪನ್ ಮಾಡ್ತೀನಿ. ಹಾಗೆ ಇದು ಎರಡು ಕೊಟ್ಟಿದ್ದಾರೆ. ಚಿಕನ್ ಒನ್, ಇದು ಮೋಸ್ಟ್ಲಿ ತವ ಇರ್ಬೋದು, ದೋಸೆ ತವ. ಇದೊಂದು ಗೊತ್ತು, ಮತ್ತೆ ಒಂದೊಂದು ಕಂಪ್ಲೀಟ್ ಬರ್ತದೆ. ಓಪನ್ ಮಾಡಿ ಆಯ್ತಾ. ನಾನ್ ಸ್ಟಿಕ್ ವೈಟ್ ಇಲ್ಲ ಜಾಸ್ತಿ. ಹಾಗೆ ಓಪನ್ ಮಾಡಿದರೆ ಸೌಂಡ್ ಹಾಕೋದು. ಅದರ ಹ್ಯಾಂಡಲ್, ಸ್ಕ್ರೂ, ಓಕೆ ಸ್ಕ್ರೂ ಇದರಲ್ಲೇ ಉಂಟು, ಇದು ಟಚ್ ಮಾಡಬೇಕು. ಒಂದು ಇದು ಕೊಟ್ಟಿದ್ದಾರೆ, ಹಾಗೆ ಒಂದು ಬ್ರಷ್. ಓಕೆ ಇದು ಆಯಿತಾ. ನೆಕ್ಸ್ಟ್ ಗೈಸ್, ಹಾಗೆ ಇನ್ನೊಂದು ಇದೊಂದು ತೊಗೊಂಡಿದ್ದೇನೆ, ರೋಸ್ಮೆರಿ ವಾಟರ್ ಸ್ಪ್ರೇ ಫಾರ್ ಹೇರ್ ಗ್ರೋತು. ಆ್ಯಕ್ಚುಲಿ ಜಿಂಜರ್ ಇದು. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸ್ವಲ್ಪ ಹೇರ್ ಎಲ್ಲ ತುಂಬ ಹೇರ್ ಫಾಲ್ ಆಗ್ತುಂಟು. ಸೊ ಹೇರ್ ಗ್ರೋತ್ಗೆ ಯೂಸ್ ಆಗ್ತದಂತ. ಬಟ್ ನನಗೆ ಇದರ ರಿಸಲ್ಟ್ ನಿಜವಾಗ್ಲೂ ಗೊತ್ತಿಲ್ಲ, ಅದಕ್ಕೆ ನಾನು ಕೂಡ ಯೂಸ್ ಮಾಡುವ ಅಂತ ಹೇಳಿ ಆರ್ಡರ್ ಮಾಡಿದ್ದೇನೆ. ಆ್ಯಕ್ಚುಲಿ ಇದು 2 ಬಂದಿದೆ. ಪ್ಯಾಕ್ ಆಫ್ 2ಗೆ ಒಂದು ಅಮೌಂಟ್ ಕೊಟ್ಟಿದ್ದೇನೆ, ನಿಜವಾಗ್ಲೂ ನೆನಪಿಲ್ಲ. ಬಟ್ ಇದರಲ್ಲಿ MRP 329 ಉಂಟು, ಇಷ್ಟಿಲ್ಲ. ನನಗೆ 250 ಅದೆಷ್ಟು 270 ಅಷ್ಟು ಗೊತ್ತಿಲ್ಲ. ಒಟ್ಟರಷ್ಟು 300 ಒಳಗೆ ಪ್ಯಾಕ್ ಆಫ್ 2 ಸಿಕ್ಕಿದೆ, 2 ಸಿಕ್ಕಿದೆ ಈ ಥರದ್ದು. ಯೂಸ್ ಮಾಡಿ ರಿಸಲ್ಟ್ ಮತ್ತೆ ಹೇಳ್ತೀನಿ ಏನಂತ ಹೇಳಿ. ಇದೊಂದು ಅದೇನಂತ ಗೊತ್ತಿಲ್ಲ, ನೋಡುವ ಬನ್ನಿ, ಓಪನ್ ಮಾಡುವ. ಕ್ಲಾಕ್ ಆರ್ಡರ್ ಮಾಡಿದ್ದೇನೆ. ಆ್ಯಕ್ಚುಲಿ ಇದು ಕಿಚನ್ಗೆ ಕ್ಲಾಕ್ ಇರಲಿಲ್ಲ, ಸೊ ಕಿಚನಲ್ಲಿ ಇಡುವ ಅಂತ ಹೇಳಿ. ಕಿಚನ್ಗೆ ಆ್ಯಕ್ಚುಲಿ ದೊಡ್ಡದೇ ಇತ್ತು, ಸಣ್ಣದು ನೋಡಿದ್ದೆ ನನಗೆ ಸಿಕ್ಕಲಿಲ್ಲ, ಮತ್ತು ಇದೇ ಆರ್ಡ್ರ್ ಮಾಡಿದ್ದು ಕಿಚನ್ಗೆ. ಇದು ಬಂದುಬಿಟ್ಟು ಬೆಡ್ಶೀಟ್, ಇಲಾಸ್ಟಿಕ್ ಬೆಡ್ಶೀಟ್ ಆರ್ಡ್ರ್ ಮಾಡಿದ್ದು, ತೋರಿಸ್ತೇನೆ ಬೇಕಾದರೆ. ಈ ಥರ ಇದೆ.
ಹಾಗೆ ಇದೊಂದುಂಟು ನೋಡಿ ಗೈಸ್, ಇದು ತೋರಿಸ್ತೀನಿ. ಇದಿರ್ಬೋದು ಎಂತ ಚಾಪರ್. ಸೊ ನೋಡಿ ಈ ಒಂದು ಐಟಮ್ ಉಂಟಲ್ಲ, ನಾನು ತುಂಬ ಟೈಮಿಂದ ಇಷ್ಟಪಟ್ಟು, ಆ್ಯಕ್ಚುಲಿ ತುಂಬ ಟೈಮಿಂದ ನನಗೆ ಒಂದು ಆಸೆ ಇತ್ತು ಅದು ಆರ್ಡ್ರ್ ಮಾಡಬೇಕಂತ ಹೇಳಿ. ಫೈನಲಿ ನನ್ನ ಆಸೆ ನೆರವೇರಿತ್ತು. ಅಂದರೆ ನಾನು ತೊಗೊಳ್ಬೋದಿತ್ತು, ನನಗೆ ಯಾವಾಗನ ತೊಗೊಳ್ಬೋದಿತ್ತು. ಅಷ್ಟೇನು ದೊಡ್ಡ ಅಮೌಂಟ್ ಇದ್ದಲ್ಲ, ಅದು ಸಣ್ಣ ಅಮೌಂಟ್ ಇದೆ, ನನಗೆ ಯಾವಾಗನ ತೊಗೊಳ್ಬೋದಿತ್ತು. ಬಟ್ ನನಗೆ ಏನಂತ ಹೇಳಿದರೆ ತೊಗೊಂಡ್ರೆ ಅದು ಯೂಸ್ ಆಗ್ತದೆ ಇಲ್ವಾ ಅದೊಂದು ಬೇಜಾರು. ಇವಾಗ ನೋಡಿ ನಾನು ಟ್ರೈಪಾಡ್ ಕೂಡ ಹಾಗೇನೆ ತೆಗೊಂಡೆ, ಒಂದೆರಡು 2 months ಯೂಸ್ ಮಾಡಿದೆ ಕುಕ್ಕಿಂಗ್ ವಿಡಿಯೋ, ಮತ್ತೆ ಇಲ್ಲಿ ಮೂಲೆಯಲ್ಲಿ ಹಾಕಿದ್ದೀನಿ. ಅದು ಆ ಥರ ಆಗಬಾರ್ದು ಅಂತೇಳಿ ಹೇಳಿ ತುಂಬ ಥಿಂಕ್ ಮಾಡ್ತಿದ್ದೆ. ನಾನು ತೊಗೊಂಡ್ರೆ ನನಗೆ ಯೂಸ್ ಆಗ್ತದಾ, ನನ್ನ ವೀಡಿಯೋಗೆ ಯೂಸ್ ಆಗ್ತದಾ, ಆ ಥರ ಮಾಡ್ತಾಯಿದ್ದೆ. ಬಟ್ ಇವಾಗ ಫೈನಲ್ ತೊಗೊಂಡೆ, ನೋಡುವ ಯೂಸ್ ಆಗೋದಿದ್ರು ಯೂಸ್ ಮಾಡುವ ಅಂತ ಹೇಳಿ ಹಠದಿಂದ ತೊಗೊಂಡಿದ್ದು. ನಾನು ತೋರಿಸ್ತೇನೆ ನೋಡಿ, ಇದೇ ಐಟಮ್. ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಐಟಮ್ ಬಗ್ಗೆ ಆಯಿತಾ. ನಾನು ಒಂದ್ಸಲ ಬೇರೆ ಯಾರ್ದು ವ್ಲಾಗಲ್ಲಿ ನೋಡಿದ್ದೆ, ಹೊರಗೆ ಹೋಗಿ ಅಂದರೆ ವ್ಲಾಗಲ್ಲಿ ಅವ್ರದ್ದು ವೀಡಿಯೋ. ಸೊ ಹಾಗೆ ಇವಾಗ ಫೈನಲಿ ಆರ್ಡ್ರ್ ಮಾಡಿದ್ದೇನೆ, ತೋರಿಸ್ತೇನೆ ನೋಡಿ ಯಾವ ಥರ ಉಂಟಂತ ಹೇಳಿ. ನಾನು ಮಕ್ಕಳಿಗೆಲ್ಲ ತುಂಬ ನನ್ನ ಇಷ್ಟದ ಐಟಮ್ ಏನು ಅಂತ ನೋಡಲಿಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಇದು ಬಂದುಬಿಟ್ಟು ಇದೆ ಗಾಯ್ಸ್ ಫೈನಲಿ ಗಾಯ್ಸ್. ನಾನು ಯಾವಾಗಲಿಂದ ನಾನು ಅಂದ್ಕೊಂಡಿದ್ದೆ ಅದೆಲ್ಲ ಮೋರ್ ಐಟಮ್ ಇದನ್ನು ಪರ್ಚೇಸ್ ಮಾಡಬೇಕಂತ ಹೇಳಿ ಫೈನಲಿ ಆ ದಿನ ಬಂತು. ಆ್ಯಕ್ಚುಲಿ ಏನಂತ ಹೇಳಿದರೆ ನನಗೆ ಇದು ಯೂಸ್ ಆಗ್ತದಿಲ್ವೋ ಗೊತ್ತಿಲ್ಲ, ಯೂಸ್ ಮಾಡು ಅಂತ ಹೇಳಿ ಅದರಿಂದ ಆರ್ಡ್ರ್ ಮಾಡಿದ್ದೀನಿ. ಓಪನ್ ಮಾಡಬೇಕಲ್ವಾ ಫ್ರೆಂಡ್ಸ್, ನೋಡುವಣ್ಣ ಯಾವ ಇದೆ ಅಂತ. ಸೊ ಹಾಗೆ ಇದು ಗ್ಯಾಸ್ ಆಯ್ತಲ್ವಾ, ಅದರದ್ದು ಸಿಲಿಂಡರ್ ತೋರಿಸ್ತೇನೆ. ಸೊ ಅದರದ್ದು ಸಿಲಿಂಡರ್ ಬಂದುಬಿಟ್ಟು ಇದೇನೆ, ಇದು ಅಮೆಝಾನಲ್ಲಿ ಆರ್ಡರ್. ಬಿಡುಮಾ, ಇದು ಸಿಲಿಂಡರ್ ಅದಕ್ಕೆ ಫಿಕ್ಸ್ ಮಾಡಲಿಕ್ಕೆ ಗೈಸ್. ಇದು ಕ್ಯಾಪ್ ತೆಗೆದು, ಆ್ಯಕ್ಚುಲಿ ಇದು ಡೇಂಜರಸ್ ಮಕ್ಕಳಿರುವಾಗ, ಬಟ್ ನೋಡಬೇಕು ಯಾವ ರೀತಿ ಅಂತ ಮಾಡೋದಂತ ಹೇಳಿ ನೋಡಿ ಮಾಡಬೇಕು ಗೈಸ್. ಎರಡು ಇದೆ ಸಿಲಿಂಡರ್. ಸೊ ನೆಕ್ಸ್ಟ್ ಅದರದ್ದು ಎಲ್ಲಿಯಾದರೂ ನಾನು ಪ್ಲ್ಯಾನ್ ಮಾಡಿದ್ದು ನೆಕ್ಸ್ಟ್ ವೀಡಿಯೋ ಏನಾದರೂ ಮಾಡಿದರೆ ನಿಮ್ಮ ಮುಂದೆ ಅಫ್ಕೋರ್ಸ್ ನಾನು ನಿಮ್ಮ ಮುಂದೆ ತೋರಿಸ್ತೇನೆ, ಓಕೆನಾ. ಹಾಗೆ ನೋಡಿದ್ರಲ್ಲ ಇವತ್ತಿನ ಅನ್ಬಾಕ್ಸಿಂಗ್ ವೀಡಿಯೋ ನೋಡಿದ್ರಲ್ಲ. ಆ್ಯಕ್ಚುಲಿ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದ್ದೆ ಈ ಮಕ್ಕಳಿಗೋಸ್ಕರ. ಈ ಮಕ್ಕಳು ಬಂದರೆ ನಿಜವಾಗ್ಲೂ ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದೇ ಇಲ್ಲ ಗೈಸ್. ಸುಮ್ಮನೆ ನಾವು ವೆಯ್ಟ್ ಮಾಡಿದ್ದು. ನಾನು ಪಾಪ ಅವರು ಆಸೆ ಪಟ್ಟರಲ್ಲ ಅಂತ ಹೇಳಿ ಅವ್ರು ಬರೋವರೆಗೆ ವೆಯ್ಟ್ ಮಾಡಿ ವೀಡಿಯೋ ಮಾಡಿದ್ದು. ನಾನು ಆವಾಗಲೇ ಮಾಡ್ಬೋದಿತ್ತು ಮಧ್ಯಾಹ್ನ, ಯಾಕಂತ ಹೇಳಿದ್ರೆ ನೋಡಿ ತುಂಬ ಕಿರಿಕಿರಿ. ಎಲ್ಲನೂ ಇವಾಗ ಅನ್ಬಾಕ್ಸಿಂಗ್ ಮಾಡಿ ಐತಲ್ಲ, ನನ್ನ ಹಿಂದೆ ಉಂಟಲ್ಲ ಸುಮಾರು ಕೆಲಸ ಆಗ್ತುಂಟು ಅನ್ಬಾಕ್ಸಿಂಗ್ ಮಾಡಿದ ಐಟಮಲ್ಲಿ. ನೋಡಿ ಕೇಳ್ತಾ ಉಂಟು ಸೌಂಡ್. ಸೊ ಅದಕ್ಕೋಸ್ಕರ ನಾನು ಇನ್ನೂ ಆ ಥರ ಮಾಡಲಿಕ್ಕೆ ಹೋಗೋದಿಲ್ಲ, ರಿಸ್ಕ್ ತೊಗೊಲಿಕ್ಕೆ ಹೋಗೋದಿಲ್ಲ. ಆ್ಯಕ್ಚುಲಿ ನನ್ನ ವಾಯ್ಸ್ಗಿಂತ ಅವರ ವಾಯ್ಸ್ ಜಾಸ್ತಿ ನಿಮಗೆ ಕೇಳ್ತಿರ್ಬೋದು. ಅದು ಓಪನ್ ಹಾಕಿರೋದು. ಹಾಗೆ ಗಾಯ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬರ್ಬರು. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಕ್ಕಿನಲ್ಲಿವರೆಗೂ ಟೇಕ್ ಕೇರ್, ಬಾಯ್.